ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, ನಮಸ್ಕಾರ ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ಪ್ರಾದೇಶಿಕ ಆಯುಕ್ತರಿಂದ ಕಂದಾಯ ಇಲಾಖೆ ಪ್ರಗತಿ ಪರಿಶೀಲನೆ. ಎಲ್ಲಾ ತಾಲೂಕುಗಳಲ್ಲಿ ಹಳೆ ದಾಖಲೆ ಡಿಜಿಟಲೀಕರಣ ಪೂರ್ಣಗೊಳಿಸಿ ಸಂರಕ್ಷಿಸಿ. ಸಾಕ್ಷಿದಾರರ ಮೇಲೆ ಬಿ ತಿಮ್ಮಾರೆಡ್ಡಿ ಬೆಂಬಲಿಗರಿಂದ ಬೆದರಿಕೆ. ಕ್ರಮ ಕೈಗೊಳ್ಳದಿದ್ದರೆ ಹೋರಾಟ. ಪ್ರವೀಣ್ ಕುಮಾರ್. ಸ್ಕೇಟಿಂಗ್ ಮೈದಾನ ಇಲ್ಲದೇ ಇದ್ದರೂ ರಾಷ್ಟ್ರಮಟ್ಟದಲ್ಲಿ ಪದಕ ಗೆದ್ದ ಕ್ರೀಡಾಪಟುಗಳು. ಸಮೀರ್. ನಿರಂತರ ವಿದ್ಯುತ್ ಟಿಸಿ ಪೂರೈಸಲು ಆಗ್ರಹಿಸಿ ರೈತರ ಸಂಘದಿಂದ ಮನವಿ. ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ವಿರೋಧಿಸಿ ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಪ್ರತಿಭಟನೆ. ಆಟೋಗೆ ಸಾರಿಗೆ ಬಸ್ ಡಿಕ್ಕಿ, ಇಬ್ಬರ ಸಾವು, ಹಲವರಿಗೆ ಗಾಯ. ಮತ್ತು ಡಿಡಿಪಿಐ ಕೆಡಿ ಬಡಿಗೇರ್ ವರ್ಗಾವಣೆ. ಜಿಲ್ಲೆಯ ಎಲ್ಲಾ ತಾಲೂಕುಗಳ ತಹಶೀಲ್ದಾರರು ಸಾರ್ವಜನಿಕರ ದಾಖಲೆಗಳನ್ನು ಸಂರಕ್ಷಿಸುವಲ್ಲಿ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕು ಮತ್ತು ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಲು ಹೆಚ್ಚು ಒತ್ತು ನೀಡಬೇಕು ಎಂದು ಕಲಬುರಗಿ ಪ್ರಾದೇಶಿಕ ಆಯುಕ್ತೆ ಜಹೀರಾ ನಸೀಂ ಹೇಳಿದರು. ಅವರಿಂದು ನಗರದ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕಂದಾಯ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಸಾರ್ವಜನಿಕರ ಎಲ್ಲಾ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡುವುದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು, ಇದರಿಂದ ಕೂತಲ್ಲಿಯೇ ಬೆರಳ ತುದಿಯಲ್ಲಿ ಸಾರ್ವಜನಿಕರ ಆಕಾರಬಂದಿ, ಮ್ಯೂಟೇಷನ್, ಪಹಣಿ ಸೇರಿದಂತೆ ಎಲ್ಲವನ್ನೂ ಪಡೆಯಬಹುದಾಗಿದೆ. ಆದ್ದರಿಂದ ಜನರ ದಾಖಲೆಗಳ ಸಂರಕ್ಷಣೆಗೆ ಅಧಿಕಾರಿಗಳು ಕಾಳಜಿಯಿಂದ ಕೆಲಸ ಮಾಡಬೇಕು ಎಂದರು. ರೆಕಾರ್ಡ್ ರೂಮ್ಗಳಲ್ಲಿ ಬೇಕಾಬಿಟ್ಟಿಯಾಗಿ ಅನುಪಯುಕ್ತ ಮತ್ತು ಅನಗತ್ಯ ವಸ್ತುಗಳನ್ನು ಇಟ್ಟಿದ್ದು, ಇದರಿಂದ ಆ ವಸ್ತುಗಳು ತುಕ್ಕು ಹಿಡಿದು ದಾಖಲೆಗಳು ಹಾಳಾಗುವ ಸಾಧ್ಯತೆಗಳಿರುತ್ತವೆ. ಆದ್ದರಿಂದ ರೆಕಾರ್ಡ್ ರೂಮ್ನಲ್ಲಿರುವ ಅನುಪಯುಕ್ತ ವಸ್ತುಗಳನ್ನು ತೆರವುಗೊಳಿಸಬೇಕು. ದಾಖಲೆಗಳನ್ನು ಸರಿಯಾದ ರೀತಿಯಲ್ಲಿ ಹಾಗೂ ಸೂಕ್ಷ್ಮವಾಗಿ ನಿರ್ವಹಣೆ ಮಾಡುವ ಜವಾಬ್ದಾರಿ ಪ್ರತಿಯೊಬ್ಬ ಅಧಿಕಾರಿಯಾದಾಗಿರುತ್ತದೆ ಎಂದು ತಿಳಿಸಿದರು. ಸರ್ಕಾರದಿಂದ ಯಾವ ಯಾವ ದಾಖಲೆಗಳಿಗೆ ಯಾವ ಯಾವ ಬಣ್ಣ ಬಳಸಬೇಕು ಎಂದು ಸರ್ಕಾರದಿಂದ ತಯಾರಿಸಲಾದ ಚಾರ್ಟ್ ಇದ್ದು, ಅದನ್ನು ಎಲ್ಲ ಅಧಿಕಾರಿಗಳು ಬಳಸಬೇಕು ಎಂದು ಹೇಳಿದರು. ನ್ಯಾಯಾಲಯದಲ್ಲಿ ದಾಖಲಾದ ನ್ಯಾಯ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಡಿಸಿ ಅವರ ನ್ಯಾಯಾಲಯದ 68 ಪ್ರಕರಣಗಳ ಪೈಕಿ 61 ಬಾಕಿ ಇದ್ದು, ರಾಯಚೂರು ತಹಶೀಲ್ದಾರ್ ಅವರ ವ್ಯಾಪ್ತಿಯಲ್ಲಿ 77, ಲಿಂಗಸ್ಕೂರು ವ್ಯಾಪ್ತಿಯಲ್ಲಿ 53 ಸೇರಿದಂತೆ ವಿವಿಧ ತಾಲೂಕು ವ್ಯಾಪ್ತಿಯಲ್ಲಿ ಬಾಕಿ ಇರುವ ವಿವಿಧ ಪ್ರಕರಣಗಳಿವೆ. ಇವುಗಳನ್ನು ಆದಷ್ಟು ಬೇಗ ವಿಲೇವಾರಿಗೊಳಿಸಲು ಕ್ರಮ ವಹಿಸಬೇಕು ಎಂದರು. ಇದೇ ವೇಳೆ ಜಿಲ್ಲಾಧಿಕಾರಿ ಕೆ ನಿತೀಶ್ ಮಾಹಿತಿ ನೀಡಿ 109 ಪ್ರಕರಣಗಳು 90 ದಿನಗಳೊಳಗಿನ ಪ್ರಕರಣಗಳಿದ್ದು, 60 ದಿನಗಳೊಳಗಿನ 219 ಬಾಕಿ ಪ್ರಕರಣಗಳಾಗಿವೆ. 30 ದಿನಗಳೊಳಗಿನ 118 ಬಾಕಿ ಪ್ರಕರಣಗಳಿದ್ದು, 90 ದಿನಗಳ ಮೇಲ್ಪಟ್ಟು 18 ಬಾಕಿ ಪ್ರಕರಣಗಳಿದ್ದು, 18ರಲ್ಲಿ 12 ರಾಯಚೂರು ತಹಶೀಲ್ದಾರ್ ಅವರ ವ್ಯಾಪ್ತಿಯಲ್ಲಿದ್ದು, ಶೀಘ್ರವೇ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಬಾಕಿ ಇರುವ ಪ್ರಕರಣಗಳು ಈಗಾಗಲೇ ವಿಚಾರಣೆ ಮಾಡಿ ಆದೇಶಿಸಲಾಗಿದೆ. ಆದರೆ ಪ್ರಕರಣಗಳು ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ ಕಾರಣ ಅವು ಮತ್ತೆ ಜಿಲ್ಲಾಧಿಕಾರಿ ನ್ಯಾಯಾಲಯಕ್ಕೆ ರಿಮೈಂಡರ್ ಆಗಿ ಬರುತ್ತವೆ. ಆದ್ದರಿಂದ ಅವುಗಳ ದಾಖಲಾದ ದಿನಾಂಕದಿಂದ ಬಾಕಿ ಇವೆ ಎಂದು ಕಂಡುಬರುತ್ತವೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ತಹಶೀಲ್ದಾರ್ ಜಗದೀಶ್ ಸೇರಿದಂತೆ ವಿವಿಧ ತಾಲೂಕುಗಳ ತಹಶೀಲ್ದಾರ್ಗಳು, ಕಂದಾಯ ಇಲಾಖೆಯ ಅಧಿಕಾರಿಗಳು, ಭೂಮಾಪನ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಇದ್ದರು.
ದಶವಂತ್ ಕೊಲೆ ಪ್ರಕರಣದ ಪ್ರಮುಖ ಪ್ರತ್ಯಕ್ಷ ಸಾಕ್ಷಿಯಾದ ವರುಣ್ ಕುಮಾರ್ ಅಸ್ಕಿಹಾಳ ಅವರಿಗೆ ಸಾಕ್ಷಿ ಹೇಳಿಕೆ ನೀಡಿದ ಕಾರಣಕ್ಕೆ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಬಿ ತಿಮ್ಮಾರೆಡ್ಡಿ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಾಗೂ ಜೀವ ಬೆದರಿಕೆ ಹಾಕಿರುವುದು ಅತ್ಯಂತ ಗಂಭೀರ ಅಪರಾಧವಾಗಿದೆ ಎಂದು ಭೀಮ್ ಆರ್ಮಿ ಜಿಲ್ಲಾ ಅಧ್ಯಕ್ಷ ಪ್ರವೀಣ್ ಕುಮಾರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಘಟನೆ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 323, 504, 506 ಹಾಗೂ ಸಾಕ್ಷಿದಾರರಿಗೆ ಬೆದರಿಕೆ ಸಂಬಂಧಿತ ಕಾನೂನು ವಿಧಿಗಳ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವಾಗಿದ್ದು, ಈ ಕುರಿತು ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದರೂ ಆರೋಪಿಯನ್ನು ಇದುವರೆಗೂ ಬಂಧಿಸದಿರುವುದು ಕಾನೂನು ವ್ಯವಸ್ಥೆಯ ಮೇಲಿನ ಸಾರ್ವಜನಿಕ ನಂಬಿಕೆಗೆ ಧಕ್ಕೆ ತಂದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಆರೋಪಿಯ ಮೇಲೆ ಈಗಾಗಲೇ 6ಕ್ಕೂ ಹೆಚ್ಚು ಗಂಭೀರ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದ್ದು, ಬಿ ತಿಮ್ಮಾರೆಡ್ಡಿ ಹಾಗೂ ಸಹಚರರ ವಿರುದ್ಧ ಗೂಂಡಾ ಕಾಯ್ದೆಯಡಿ ಪಟ್ಟಿ ತೆಗೆಯಲಾಗಿದೆ. ಇಂತಹ ಅಪರಾಧ ಹಿನ್ನೆಲೆ ಹೊಂದಿರುವ ವ್ಯಕ್ತಿಯಿಂದ ಸಾಕ್ಷಿದಾರರಿಗೆ ಜೀವ ಬೆದರಿಕೆ ಹಾಕುವುದು ನ್ಯಾಯ ಪ್ರಕ್ರಿಯೆಯನ್ನು ಹದಗೆಡಿಸುವ ಉದ್ದೇಶಪೂರ್ವಕ ಕೃತ್ಯವಾಗಿದ್ದು, ಇದು ಕಾನೂನು ಆಳ್ವಿಕೆಗೆ ನೇರ ಸವಾಲಾಗಿದೆ ಎಂದು ಅವರು ಹೇಳಿದರು. ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಗಳ ಪ್ರಕಾರ ಸಾಕ್ಷಿದಾರರ ರಕ್ಷಣೆ ಒದಗಿಸುವುದು ಪೊಲೀಸ್ ಇಲಾಖೆಯ ಕಡ್ಡಾಯ ಕರ್ತವ್ಯವಾಗಿದ್ದರೂ ಈ ಪ್ರಕರಣದಲ್ಲಿ ಅದನ್ನು ಸಮರ್ಪಕವಾಗಿ ಜಾರಿಗೊಳಿಸಲಾಗಿಲ್ಲ. ಗಂಭೀರ ಅಪರಾಧಗಳಲ್ಲಿ ನಿರಂತರವಾಗಿ ತೊಡಗಿರುವ ವ್ಯಕ್ತಿಯನ್ನು ಜಿಲ್ಲೆಯಿಂದ ಗಡೀಪಾರು ಮಾಡದೇ ಇರುವುದು ಆಡಳಿತಾತ್ಮಕ ನಡೆ ಅನುಮಾನಾಸ್ಪದವಾಗಿದ್ದು, ಇದರ ಹಿಂದೆ ಪ್ರಭಾವ ಅಥವಾ ಒತ್ತಡ ಕಾರ್ಯನಿರ್ವಹಿಸುತ್ತಿದೆ ಎಂಬ ಶಂಕೆ ಸಾರ್ವಜನಿಕರಲ್ಲಿ ಮೂಡಿದೆ ಎಂದು ಹೇಳಿದರು. ಈ ಹಿನ್ನೆಲೆಯಲ್ಲಿ ಯಾವುದೇ ರಾಜಕೀಯ ಅಥವಾ ಪ್ರಭಾವಶಾಲಿ ಒತ್ತಡಕ್ಕೆ ಮಣಿಯದೆ ಆರೋಪಿಯನ್ನ ತಕ್ಷಣ ಬಂಧಿಸಬೇಕು, ಸಾಕ್ಷಿದಾರರಿಗೆ ಪೂರ್ಣ ಭದ್ರತೆ ಒದಗಿಸಬೇಕು ಹಾಗೂ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ರಾಯಚೂರು ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತಕ್ಕೆ ಭೀಮ್ ಆರ್ಮಿ ಸಂಘಟನೆ ಸ್ಪಷ್ಟವಾಗಿ ಆಗ್ರಹಿಸಿದೆ. ತಕ್ಷಣ ಕ್ರಮ ಕೈಗೊಳ್ಳದೆ ವಿಳಂಬ ನೀತಿ ಅನುಸರಿಸಿದರೆ ಸಂವಿಧಾನಬದ್ಧ ಹಕ್ಕಿನ ಅಡಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಶಾಂತಿಯುತ ಆದರೆ ತೀವ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದರು. ದಶವಂತ್ ಕೊಲೆ ಪ್ರಕರಣದ ಪ್ರಮುಖ ಪ್ರತ್ಯಕ್ಷ ಸಾಕ್ಷಿಯಾದ ವರುಣ್ ಕುಮಾರ್ ಅಸ್ಕಿಹಾಳರಿಗೆ ಸಾಕ್ಷಿ ಹೇಳಿಕೆ ನೀಡಿದ ಕಾರಣಕ್ಕೆ ಬಿ ತಿಮ್ಮಾರೆಡ್ಡಿ ಎಂಬ ವ್ಯಕ್ತಿ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಾಗೂ ಜೀವ ಬೆದರಿಕೆ ಹಾಕಿರುವುದು ಅತ್ಯಂತ ಗಂಭೀರ ಅಪರಾಧವಾಗಿದೆ. ಇದು ಭಾರತೀಯ ದಂಡ ಸಂಹಿತೆಗೆ ಸೆಕ್ಷನ್ 323, ಸೆಕ್ಷನ್ 504, ಸೆಕ್ಷನ್ 506 ಹಾಗೂ 1905 ಸಾಕ್ಷಿದಾರರಿಗೆ ಬೆದರಿಕೆ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವಾಗಿದೆ. ಈ ಸಂಬಂಧ ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆ ಪ್ರಕರಣ ದಾಖಲಾಗಿದ್ದರೂ ಆರೋಪಿಯನ್ನು ಇದುವರೆಗೂ ಬಂಧಿಸಿರುವುದು ಕಾನೂನು ವ್ಯವಸ್ಥೆ ಮೇಲೆ ಗಂಭೀರ ಪ್ರಶ್ನಾರ್ಥಕ ಚಿಹ್ನೆ ಮೂಡಿಸಿದೆ. ಉಕ್ತ ಆರೋಪಿ ಮೇಲೆ ಈಗಾಗಲೇ 5ಕ್ಕೂ ಹೆಚ್ಚು ಗಂಭೀರ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದ್ದು, ಈತನು ಹಾಗೂ ಸಹಚರರ ವಿರುದ್ಧ ಗೂಂಡಾ ಕಾಯ್ದೆಯಡಿ ಪಟ್ಟಿ ತೆಗೆಯಲಾಗಿದೆ. ಇಂತಹ ಅಪರಾಧಿ ಹಿನ್ನೆಲೆ ಹೊಂದಿರುವ ವ್ಯಕ್ತಿಯ ಸಾಕ್ಷಿದಾರರಿಗೆ ಜೀವ ಬೆದರಿಕೆ ಆಗುವುದು ಕೇವಲ ಅಪರಾಧವಷ್ಟೇ ಅಲ್ಲ, ನ್ಯಾಯ ಪ್ರಕ್ರಿಯೆಯನ್ನು ಹದಗೆಡಿಸುವ ಉದ್ದೇಶಪೂರ್ವಕವಾಗಿ ಕರ್ತವ್ಯವಾಗಿದ್ದು, ಇದು ಕಾನೂನು ಆಳ್ವಿಕೆಯ ನೇರ ಸವಾಲಾಗಿದೆ. ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಗಳ ಪ್ರಕಾರ ಸಾಕ್ಷಿದಾರರ ರಕ್ಷಣೆ ಒದಗಿಸುವುದು ಪೊಲೀಸ್ ಇಲಾಖೆಯ ಕಡ್ಡಾಯ ಕರ್ತವ್ಯವಾಗಿದ್ದು, ಈ ಪ್ರಕರಣದಲ್ಲಿ ಅದನ್ನು ಉಲ್ಲಂಘಿಸಲಾಗಿದೆ. ಗಂಭೀರ ಅಪರಾಧಗಳಲ್ಲಿ ನಿರಂತರವಾಗಿ ತೊಡಗಿರುವ ವ್ಯಕ್ತಿಯನ್ನು ಜಿಲ್ಲೆಯಿಂದ ಗಡೀಪಾರು ಮಾಡದೆ ಸಣ್ಣ ಪುಟ್ಟ ಪ್ರಕರಣಗಳಲ್ಲಿ ಭಾಗಿಯಾದವರನ್ನಷ್ಟೇ ಗಡೀಪಾರು ಮಾಡುತ್ತಿರುವುದು ಆಡಳಿತಾತ್ಮಕವಾಗಿ ನಡೆ ಅನುಮಾನಾಸ್ಪದವಾಗಿದೆ. ಇದರ ಹಿಂದೆ ಪ್ರಭಾವ ಅಥವಾ ಒತ್ತಡ ಕಾರ್ಯನಿರ್ವಹಿಸುತ್ತಿದೆಯೇ ಎಂಬ ಶಂಕೆ ಸಾರ್ವಜನಿಕರಲ್ಲಿ ವ್ಯಕ್ತವಾಗಿದೆ. ಆದ್ದರಿಂದ ರಾಯಚೂರು ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ವಿಶೇಷವಾಗಿ ಮಾನ್ಯ ವರಿಷ್ಠಾಧಿಕಾರಿಗಳು, ಎಸ್ಪಿ, ಜಿಲ್ಲಾಧಿಕಾರಿ, ಡಿಸಿ ಹಾಗೂ ಸಹಾಯಕ ಆಯುಕ್ತರು, ಎಸಿ ಯಾವುದೇ ರಾಜಕೀಯ ಅಥವಾ ಪ್ರಭಾವಶಾಲಿ ಒತ್ತಡ ಮಣಿಯದೆ ಆರೋಪಿಯನ್ನು ತಕ್ಷಣ ಬಂಧಿಸಿ ಸಾಕ್ಷಿದಾರರಿಗೆ ಪೂರ್ಣ ಭದ್ರತೆ ಒದಗಿಸಿ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಭೀಮ್ ಆರ್ಮಿ ಸಂಘಟನೆ ಸ್ಪಷ್ಟವಾಗಿ ಹಾಗೂ ಕಠಿಣವಾಗಿ ಆಗ್ರಹಿಸುತ್ತದೆ. ಸರ್, ಇಲ್ಲಿ ಏನಾಗಿದೆ ಅಂದ್ರೆ ಬಿ ತಿಮ್ಮಾರೆಡ್ಡಿ ಅನ್ನೋರು 6ಕ್ಕೂ ಹೆಚ್ಚು ಕೇಸ್ಗಳು ಲಾಸ್ಟ್ ಟೈಮ್ ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷರು ಬೆದರಿಕೆ ಆಗಿರ್ತಾರೆ. ಅದಾದ್ಮೇಲೆ 14 FIR ಮಾಡಿಸಿರ್ತೀವಿ ಹರಿಹರ ಪೊಲೀಸ್ ಠಾಣೆಯಲ್ಲಿ. ಅದು ಮಾಡಿಸಿದ ನಂತರನೂ ಸಹ ಇವರು ಸಾಕ್ಷಿದಾರರನ್ನ ಕರೆಸಿ ದುಡ್ಡು ಕೊಡ್ತೀವಿ ಅಂತ ಆಸೆ ತೋರಿಸಿ ಅವ್ರು ದುಡ್ಡು ತಗೊಳ್ಳಲ್ಲ ಸತ್ತವರು ನಮ್ಮ ಫ್ರೆಂಡ್ ಅಂತ ಹೇಳಿದಾಗ ಆ ಕಾರಣಕ್ಕ ಅವ್ರು ದುಡ್ಡು ತಗೊಳ್ಳಿದ ಕಾರಣಕ್ಕ ಕುತ್ತಿಗೆ ಇಸಿಗೆ ಅವ್ರನ್ನ ಫುಲ್ ಹಲ್ಲೆ ಮಾಡಿರ್ತಾರೆ ಸರ್. ಅವ್ರಿಗೆ ಅಂದ್ರೆ ಇಂತ ಕೃತ್ಯ ಮಾಡೋರು ಹಿಂಗಾದ್ರೂ ನಮ್ಮ ರಾಯಚೂರು ಅಷ್ಟು ಕೇಸ್ಗಳಾದ್ರೆ ಮತ್ತೆ ಸರ್ ಇಲ್ಲಿ ಅವ್ರು ಬೇಲ್ ಸಿಗಿರುತ್ತೆ. ಬೇಲ್ ಕಾಪಿಯಲ್ಲಿ ಏನಂತ ಇರುತ್ತೆ, ಯಾವುದೇ ತರಹದ ಇವರಿಗೆ ಸಾಕ್ಷಿಗಳಿಗೆ
ಏನ್ ತೊಂದರೆ ಆಗ್ಬೋದು ಅಂತ ಅವ್ರಿಗೆ ಬೇಲ್ ಕೊಟ್ಟಿರ್ತಾರೆ, ಕಂಡೀಷನ್ ಬೇಲ್ ಇರುತ್ತೆ. ಆ ಬೇಲ್ ಇದ್ರೂ ಸಹ ಏನ್ ಮಾಡ್ತಾರೆ ಇವರು, ಬೇಲ್ ವೈಲೇಷನ್ ಕ್ರಿಯೇಟ್ ಮಾಡ್ತಾರೆ, ದುಡ್ಡು ಆಮಿಷನ್ನು ತೋರಿಸಿ. ಅಂದ್ರೆ ಇವ್ರು ದುಡ್ಡು ಎಲ್ಲ ಕಡೆ ನಡೆದಿರೋ ಅಂತ ಅನ್ಕೊಂಡಿದ್ದಾರೆ, ದುಡ್ಡು ನಡೆಯೋದಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಬೇಲ್ ಅಲ್ಲಿ ಹೇಳ್ತಾರೆ, the appellant shall cooperate with the investigation and appear before the investigation officer and when required. The appellant shall not in any manner tamper with the precaution, witness or evidence either directly or indirectly. ಇಷ್ಟು ಬೇಕಾಗಿದ್ರು ಸರ್, ಇಷ್ಟೆಲ್ಲ ಇದ್ರು ಕಂಪ್ಲೇಂಟ್ ಮಾಡಿದ್ರಿ ಸರ್, ಕಂಪ್ಲೇಂಟ್ ಮಾಡಿ ಇನ್ನೂವರೆಗೂ ಅರೆಸ್ಟ್ ಆಗಿಲ್ಲ ಸರ್. ತಿಂಗಳಾಗತ್ತೆ ಅಂತ ಅನ್ಕೊಂತೀನಿ, ಒಂದು 15 ದಿನ ಆಗಿರ್ಬೇಕು. ಇನ್ನಾದ್ರೂ ಎಲ್ಲ ರೀತಿ ನಾವು ಎಲ್ಲಿ ನಮ್ಮ ಮಾನ್ಯ ತನಿಖಾಧಿಕಾರಿಗೂ ನಾವು ಕೊಟ್ಟು ಬಂದಿರ್ತೀವಿ ಸರ್. ಬೇಲ್ ಚೆಕ್ ಮಾಡಿ ಅವ್ರನ್ನ ಮೊದಲೇ ಆಕ್ಷನ್ ತಗೊಂಡ್ರಿ, DRC ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಕೊಟ್ಟು ಬಂದಿರ್ತೀವಿ. ಅದ್ರದ್ದು ಕಾಪಿ ಸರ್. ಆ ಕೊಟ್ಟು ಬಂದ್ರು ಅವ್ರ ಇನ್ನಾದ್ರೂ ಆಕ್ಷನ್ ತಗೊಂಡಿಲ್ಲ ಸರ್. ಇಲ್ಲಾಂದ್ರೆ ಸೀರಿಯಸ್ ಆಕ್ಷನ್ ಯಾವುದೂ ಇಲ್ಲ. ಈಗ ಅದಕ್ಕಾಗಿ ನಾವು ಈಗ ಹೋರಾಟಕ್ಕೆ ನಾವು ರೂಪಿಸಿದ್ದೀವಿ. ಬಹಳ ದೊಡ್ಡ ಮಟ್ಟಿಗೆ ದಶವಂತ ಜೊತೆಗೆ, ದಶವಂತನ ಸಾಯೋ ಟೈಮಲ್ಲಿ ಅಲ್ಲೇ ಇಲ್ಲ ಸರ್, ಕಾಂಪೌಂಡ್ ಅದ್ರ ಜೊತೆಲೇ ಇದೆ ಸರ್. ವರುಣ್ ಕುಮಾರ್ ಅಂತ ಅವ್ರ ತಂದೆಯವರು ಬರೋದಿದ್ರು ಸರ್, ಆಲ್ಮೋಸ್ಟ್ ಬಂದಿರ್ತಾರೆ. ಅವ್ರು ಯಾರು ದಶವಂತ ಅವ್ರ ತಂದೆ ಅವ್ರಿಗೆ ಸತ್ತಿರ್ತಾರಲ್ಲ, ಅವ್ರ ತಂದೆಯವರು ಪ್ರೆಸ್ ಅಲ್ಲಿ ಬರೋದಿದ್ರು ಸ್ವಲ್ಪ ಟೈಮ್ ಅವ್ರು ಲೇಟ್ ಆಗಿದ್ರು, ಬೇರೆ ಕಡೆ ಕೆಲಸಕ್ಕೆ ಹೋಗೋರು ಬರ್ತಾ ಇದ್ದಾರೆ ಸರ್. ಈ ಸಂದರ್ಭದಲ್ಲಿ ನಿತೀಶ್, ರಾಜ್, ಉಮೇಶ್, ಸಂದೀಪ್, ರಾಜು ಸೇರಿದಂತೆ ಭೀಮ್ ಆರ್ಮಿ ಸಂಘಟನೆಯ ಹಲವರು ಉಪಸ್ಥಿತರಿದ್ದರು. ಇಲ್ಲದೇ ಇದ್ದರೂ ಸ್ಕೇಟಿಂಗ್ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಪದಕ ಪಡೆಯುವ ಮೂಲಕ ವಿದ್ಯಾರ್ಥಿಗಳು ಸಾಧನೆ ಮೆರೆದಿದ್ದಾರೆ ಎಂದು ಆರ್ಡಿಎಸ್ ಸ್ಕೇಟಿಂಗ್ ಕ್ಲಬ್ನ ಅಧ್ಯಕ್ಷ ಸಮೀರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜನವರಿ 8ರಂದು ಹೊಸಪೇಟೆಯಲ್ಲಿ ನಡೆದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ 13 ವಿದ್ಯಾರ್ಥಿಗಳು ಭಾಗವಹಿಸಿ 12 ಜನ ಚಿನ್ನ ಮತ್ತು ಬೆಳ್ಳಿ ಪದಕ ಪಡೆದಿದ್ದರು. ಫೆಬ್ರವರಿ 7 ಮತ್ತು 8ರಂದು ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆದ ರಾಷ್ಟ್ರಮಟ್ಟದ ಸ್ಕೇಟಿಂಗ್ ಸ್ಪರ್ಧೆಯಲ್ಲಿ 6 ಜನ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಪಡೆದಿದ್ದಾರೆ. ವಿದ್ಯಾರ್ಥಿಗಳಾದ ಲಿರಿಷಾ ಜೈನ್, ಅನ್ವಯ್ ಪಾಟೀಲ್, ಕಿಯಾಂಜ್, ಹರ್ಷಿತಾ ಮತ್ತು ಸಾನ್ವಿ ಪದಕ ಪಡೆದಿದ್ದಾರೆ. ನಗರದಲ್ಲಿ ಸ್ಕೇಟಿಂಗ್ ತರಬೇತಿಗೆ ಸ್ಥಳವೇ ಇಲ್ಲ. ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಸ್ಕೇಟಿಂಗ್ ತರಬೇತಿಗೆ ಅವಕಾಶ ನೀಡಬೇಕು. ಈ ಕುರಿತು ಜಿಲ್ಲಾ ಯುವಜನ ಮತ್ತು ಕ್ರೀಡಾಧಿಕಾರಿಗಳಿಗೆ ಮನವಿ ಮಾಡಿದ್ದರೂ ಅವಕಾಶ ನೀಡಿಲ್ಲ. ನಗರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ರಸ್ತೆಯಲ್ಲಿ ಮಕ್ಕಳಿಗೆ ತರಬೇತಿ ನೀಡಲಾಗಿದೆ. ಮತ್ತಷ್ಟು ವಿದ್ಯಾರ್ಥಿಗಳು ಸ್ಕೇಟಿಂಗ್ ತರಬೇತಿ ಪಡೆಯಲು ಮೈದಾನ ವ್ಯವಸ್ಥೆ ಜಿಲ್ಲಾಡಳಿತ ಮಾಡಿಕೊಡಬೇಕು ಎಂದು ಹೇಳಿದರು. ಲಾಸ್ಟ್ ಜನವರಿ 8ರಲ್ಲಿ ಹಾಸ್ಪಿಟಲ್ ಸ್ಕೇಟಿಂಗ್ ಕಾಂಪಿಟೇಷನ್ ಇತ್ತು, ಸ್ಟೇಟ್ ಲೆವೆಲ್. ಅಲ್ಲಿ ನಮ್ಮ ರಾಯಚೂರಿನ ಹೆಸರು ಬಹಳ ಒಳ್ಳೆಯದಾಗಿ ರೀಪ್ರೆಸೆಂಟಿಂಗ್ ಮಾಡಿದ್ದಾರೆ. ಅದರಾಗ 13 ಮೆಂಬರ್ಸ್ 10 ಹುಡುಗರು ಕರ್ಕೊಂಡು ಹೋಗಿದ್ವಿ. ಅದರಾಗ 12 ಹುಡುಗರು ಮೆಡಲ್ ಹೊಡೆದಿದ್ದಾರೆ, ಗೋಲ್ಡ್ ಆ್ಯಂಡ್ ಸಿಲ್ವರ್ ಆಲ್ಮೋಸ್ಟ್ ಹುಡುಗರು. ಅದರಾಗ 6 ಮೆಂಬರ್ ಹುಡುಗರು ಸೆಲೆಕ್ಟ್ ಮಾಡಿ ನ್ಯಾಷನಲ್ ಲೆವೆಲ್ ಕರ್ಕೊಂಡು ಹೋಗಿ. ಅದರಾಗ ಪುಣೆ ಮಹಾರಾಷ್ಟ್ರದಲ್ಲಿ ಇರ್ತದೆ. ಇಬ್ಬರು ಬ್ರಾನ್ಸ್ ಮೆಡಲ್ ಹೊಡೆದಿದ್ದಾರೆ. ಆ ಇಬ್ಬರು ಇಲ್ಲ ಹೊಡೆದಿದ್ರು. ಅದಕ್ಕೆ ಕಾರಣ ಏನಂದ್ರೆ ನಮ್ಮ ರಾಯಚೂರಲ್ಲಿ ಸರಿಯಾದ ಸ್ಕೇಟಿಂಗ್ ಗ್ರೌಂಡ್ ಇಲ್ಲ. ನಮ್ಮ ಸ್ಕೇಟಿಂಗ್ ಆಟವನ್ನು ಮತ್ತೆ ಚೆನ್ನಾಗಿ ಬೆಳೆಸಬೇಕು ನಮ್ಮ ರಾಯಚೂರಲ್ಲಿ. ಅದಕ್ಕೆ ಕಾರಣ ಏನಂದ್ರೆ ಸರಿಯಾಗಿ ಗ್ರೌಂಡ್ ಇಲ್ಲ ನಮ್ಮ ರಾಯಚೂರಲ್ಲಿ. ನಮ್ಮ ಯಾರಿಗೂ ರಾಯಚೂರು ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಾವು ನ್ಯಾಷನಲಿ ನೆಕ್ಸ್ಟ್ ಏನಾದರೂ ನ್ಯಾಷನಲ್ ಲೆವೆಲ್ ಇದೆ ಇನ್ನಷ್ಟು ನಮ್ಮ ಗೋಲ್ಡ್, ಸಿಲ್ವರ್, ಬ್ರಾನ್ಸ್ ಮೆಡಲ್ ತರೋದು ಗ್ಯಾರಂಟಿ ನಾವು ಕೊಡ್ಬೋದು ಸರ್. ಅದು ಸ್ಕೇಟಿಂಗ್ ಗ್ರೌಂಡ್ ಆಗಲ್ಲ ಸರ್. ಆಕ್ಚುಲಿ ಬಾಸ್ಕೆಟ್ಬಾಲ್ ಗ್ರೌಂಡ್ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಇವಾಗ ಮಾಡಕ್ಕೆ ಪರ್ಮಿಷನ್ ಕೊಡಲ್ಲ ಸರ್. ಅಲ್ಲಿ ಬೇರೆ ಇದ್ದಾರೆ ಸರ್ ಕೋಚಿಂಗ್ ಅವರು, ಅವ್ರು ಮಾಡ್ತಾರೆ. ನಮ್ಗೆ ಪರ್ಮಿಷನ್ ಸಿಗಲ್ಲ. ನಾವು ಲಾಸ್ಟ್ ಟೈಮ್ ಅಲ್ಲಿ ಬಾಸ್ಕೆಟ್ಬಾಲ್ ಗ್ರೌಂಡ್ ಆಗಲ್ಲ ಸರ್, ಅಲ್ಲಿ ಪರ್ಮಿಷನ್ ಕೇಳಿದ್ರೆ ಯಾರು ಕೊಡಲಿಲ್ಲ ಸರ್. ಅಲ್ಲಿಗೆ ನಮ್ಮ ಅಗ್ರಿಕಲ್ಚರ್ ಗ್ರೌಂಡ್ ಆಗಿ ಕೇಳಿದೆ ಸರ್, ಅಲ್ಲಿ ಒಬ್ಬರು ಅಷ್ಟೊಂದಿಲ್ಲ ಸರ್. ಇಲ್ಲ ರಾಯಚೂರು ಮಹೋತ್ಸವ ಅಲ್ಲ, ಕೊಡಕ್ಕಾಗಲ್ಲ. ಅಲ್ಲಿ ನೋಡಿದ್ರೆ ಕೆಲಸ ಇಲ್ಲ ಸರ್. ರಾಯಚೂರು ಮಹೋತ್ಸವ ಖಾಲಿ ಇದ್ದು ಗ್ರೌಂಡ್. ನಾನು ಡೈಲಿ 1 ಅವರ್ ಸಿಕ್ಕಿದ್ದು ಪ್ರಾಕ್ಟೀಸ್ ಆಗ್ತಿತ್ತು. ನಾನು ಇಲ್ಲಿ ರೋಡಿನ ಮೇಲೆ ಅಯ್ಯಪ್ಪ ಸ್ವಾಮಿ ಗುಡಿ ಅಲ್ಲಿ ರೋಡಿನ ಮೇಲೆ ಪ್ರಾಕ್ಟೀಸ್ ಮಾಡಿದ್ದೆ. ಗಾಡಿಗಳು ಫುಲ್ ರನ್ನಿಂಗ್ ಗಾಡಿಗಳು ಕಂಟಿನ್ಯೂ ಇರ್ತಾವ ಸರ್. ಮಾರ್ನಿಂಗ್ 1 ಅವರ್, ಈವ್ನಿಂಗ್ 1 ಅವರ್ ಪ್ರಾಕ್ಟೀಸ್ ಮಾಡ್ತೀನಿ ಸರ್. ಅದಕ್ಕೆ ಕಾರಣ ಇಬ್ಬರೇ ಬಂದಿದ್ದಾರೆ ವಿನ್ನರ್ಸ್. ನಮಗೆ ಸ್ವಲ್ಪ ಗ್ರೌಂಡ್ ವ್ಯವಸ್ಥೆ ಚೆನ್ನಾಗಾದ್ರೆ ಇನ್ನೊಂದು ಮೆಡಲ್ ತರೋದು ನಾವು ಕೇಳಬಹುದು. ನಮ್ದು ಸ್ವಲ್ಪ ಸರ್ ನಮ್ದು ಬಾಸ್ಕೆಟ್ಬಾಲ್ ಗ್ರೌಂಡ್ ಅದ, ಅಗ್ರಿಕಲ್ಚರ್ ಅಲ್ಲಿ ಏನಾದ್ರು ಗ್ರೌಂಡ್ ಅದ ಬಾಸ್ಕೆಟ್ಬಾಲ್ ಅಂತ ಏನಾದ್ರು ಸ್ವಲ್ಪ ನಮ್ಮ ಪ್ಲೇಸ್ ಪ್ರಾಕ್ಟೀಸ್ ಮಾಡಾಗ ವೀಕ್ಲಿ 3 ಡೇಸ್ ಕೊಟ್ಟರು ಸಾಕು ಸರ್. ನನಗೆ ನೆಕ್ಸ್ಟ್ ಏನಾದ್ರು ಇದೆ ಸರ್, ದಯವಿಟ್ಟು ಟೈಮ್ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಏನಾದ್ರು ಕಾಂಪಿಟೇಷನ್ಸ್ ಇದ್ರೆ ನಮ್ಗೆ ಸ್ವಲ್ಪ 1 ವೀಕ್ ಇಲ್ಲಾಂದ್ರೆ 10 ಡೇಸ್ ಬಿಫೋರ್ ಯಾವ್ದೋ ಗ್ರೌಂಡ್ ಪ್ರಾಕ್ಟೀಸ್ ಕೊಟ್ಟರೆ ಮೆಡಲ್ ತರೋದು ಗ್ಯಾರಂಟಿ ನಾನು ಕೊಡ್ತೀನಿ ಸರ್. ನಮ್ಮಲ್ಲಿ ಅಲ್ಟಿಮೇಟ್ ಹುಡುಗರು ಅದ ಸರ್, ಆದ್ರೆ ಸ್ವಲ್ಪ ಪ್ರಾಕ್ಟೀಸ್ ಪ್ಲೇಸ್ ಗಿಂತಾನೆ ವೀಕ್ ಆಗ್ತಾ ಇದ್ದಾರೆ. ನಮ್ಮ ಸ್ಕೇಟಿಂಗ್
ಆಟನು ರಾಯಚೂರಲ್ಲಿ ಬೆಳೆಸ್ಬೇಕು ಸರ್. ಬಹಳ ಲೋನ್ ಇದೆ, ಬಹಳ ಫಿಟ್ನೆಸ್ ಗೊತ್ತಿಲ್ಲ, ಬಹಳ ಮಂದಿ ಗೊತ್ತಿಲ್ಲ ಸ್ಕೇಟಿಂಗ್. ನೀವೇನು ಕಲ್ತಿದ್ರಿ? ನಾನು ಇಲ್ಲೇ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದೆ ಸರ್. ಪ್ರಾಕ್ಟೀಸ್ ಮಾಡಿ ನಾನು ಸ್ಟೇಟ್ ನ್ಯಾಷನಲ್ ಲೆವೆಲ್ ಆಡಿದೆ ಸರ್. ಆದ್ರೆ ನಾನು ಮೆಡಲ್ ಬಂದಿಲ್ಲ ಸರ್. ಆದ್ರೆ ನಾನು ಮುಂದೆ ಮಾಡ್ತಾ ಇದ್ದಾಗ ಬಹಳ ಖುಷಿ ಆಯ್ತು ಸರ್. ಅದು ಈಗ ಜಾಹೀರಾತು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್, ಗೂಡ್ಸ್, ಫ್ಯಾನ್ಸ್ ಅಂಡ್ LED products. ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG Road, ರಾಯಚೂರ್. ಮೊಬೈಲ್ 8861382770. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರೈತರಿಗೆ ನಿರಂತರವಾಗಿ 12 ತಾಸುಗಳ ವಿದ್ಯುತ್ ಸಂಪರ್ಕವನ್ನು ಒದಗಿಸುವ ಕುರಿತು ಹಾಗೂ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳನ್ನು 48 ಗಂಟೆಗಳ ಒಳಗಾಗಿ ಒದಗಿಸಿಕೊಡಲು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಜೆಸ್ಕಾಂ ಇಲಾಖೆ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ರೈತರಿಗೆ ಟ್ರಾನ್ಸ್ಫಾರ್ಮರ್ಗಳನ್ನು ಗರಿಷ್ಠ 48 ಗಂಟೆಗಳಲ್ಲಿ ಒದಗಿಸಿಕೊಡುವಂತೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು. ರೈತರು ಹೊಲಗಳಲ್ಲೇ ಮಧ್ಯಗಳಲ್ಲಿ ಕಂಬಗಳು ಬಂದಿದ್ದು ಇದರಿಂದ ಕೃಷಿ ಚಟುವಟಿಕೆಗಳಿಗೆ ತೊಂದರೆಯಾಗುತ್ತಿದ್ದು ಸರ್ವೆ ನಡೆಸಿ ಅವುಗಳನ್ನು ಬದಿಗೆ ಅಳವಡಿಸಬೇಕು ಎಂದು ಮನವಿ ಮಾಡಿದರು. ಕೆಲವು ಹೊಲಗಳಲ್ಲಿ ಕಂಬಗಳು ಮುರಿದು ಹೋಗಿ ಯಾವುದೋ ಗಿಡಗಳ ಆಸರೆಯಲ್ಲಿ ನಿಂತಿರುತ್ತವೆ. ಅವುಗಳು ಅಪಾಯಕಾರಿಯಾಗಿದ್ದು ತಕ್ಷಣವೇ ಬದಲಾಯಿಸಬೇಕು. ಮಂಡಲಗೇರ ಗ್ರಾಮದ RR ನಂಬರ್ 15759 ಇದರ ಬಿಲ್ಲು 10,000 ರೂಪಾಯಿಗಳಷ್ಟು ಬಂದಿದ್ದು, ಕಡಗಂದೊಡ್ಡಿ ಗ್ರಾಮದ 2 RR ನಂಬರ್ಗಳು ಭಾಗ್ಯಮ ಎಂದು ಬಂದಿದ್ದು, RR ನಂಬರು ಹಾಗೂ ಈ ಮೊತ್ತವು ನಮ್ಮ ಗಮನಕ್ಕೆ ಇರುವುದಿಲ್ಲ. ಈ ಬಗ್ಗೆ ಕ್ರಮ ವಹಿಸಲು ಒತ್ತಾಯಿಸಿದರು. ಜಿಲ್ಲೆಯ ಎಲ್ಲ ಗ್ರಾಹಕರಿಗೆ ಮೀಟರ್ಗಳಿಗೆ ಸೀಲ್ ಹಾಕಬೇಕು. ಯಾವುದೇ ಕಾರಣಕ್ಕೂ ಮೀಟರ್ ರೀಡರ್ ಅದನ್ನು ತೆಗೆಯಬಾರದು. ಹಾಗೇನಾದರೂ ತೆಗೆದಲ್ಲಿ ಮೀಟರ್ ರೀಡರ್ ಅದನ್ನು ತನ್ನ ಸ್ವಂತ ಖರ್ಚಿನಿಂದ ಬದಲಾಯಿಸಿಕೊಡಬೇಕು ಎಂದು ಆದೇಶ ಹೊರಡಿಸಬೇಕು. ಮಾಫಿ ಅಥವಾ RR ನಂಬರು ತೆಗೆದು ಹಾಕಬೇಕು. 2023ರಲ್ಲಿ ಹೊಸದಾಗಿ ನೀಡಿರುವ RR ನಂಬರಿಗೆ ಸಮಯಕ್ಕೆ ಸರಿಯಾಗಿ ಪಾವತಿಸಲಾಗುತ್ತಿದೆ. ಈಗಿರುವ RR ನಂಬರು ಸಂಪರ್ಕ ಕಡಿತಗೊಳಿಸುವುದಾಗಿ ಅಧಿಕಾರಿಗಳು ಹೇಳುತ್ತಿದ್ದು ಇದನ್ನು ತಕ್ಷಣವೇ ಬಗೆಹರಿಸಬೇಕು ಎಂದು ವಿವರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಅಬ್ದುಲ್ ಮಜೀದ್ ಬಿಚ್ಚಾಲಿ, ನರಸಿಂಗರಾವ್ ಕುಲಕರ್ಣಿ, ನರಸಪ್ಪ ಹೊಕ್ರಾಣಿ, ಜಿಲ್ಲಾ ಗೌರವಾಧ್ಯಕ್ಷ ಲಕ್ಷ್ಮಣಗೌಡ ಕಡಗಂದೊಡ್ಡಿ, ಕಾರ್ಯಾಧ್ಯಕ್ಷ ಕೆ ವೀರೇಶ್ ಗೌಡ ರಾಳದೊಡ್ಡಿ, ನರಸಪ್ಪ, ಜಿಲ್ಲಾ ಉಪಾಧ್ಯಕ್ಷ ಬಾಪೂರು ತಿಮ್ಮಪ್ಪ, ಚಾಲಿಬೆಂಚಿ ಹುಲಿಗೆಪ್ಪ, ಮೆಹಬೂಬ್ ನೆಲಹಾಳ, ಇಬ್ರಾಹಿಂ ಮಾಸ್ದೊಡ್ಡಿ, ಚಂದ್ರಸಾಬ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಚುನಾವಣಾ ಆಯೋಗವು ಆರಂಭಿಸಿರುವ ವಿಶೇಷ ತೀವ್ರ ಮತಪಟ್ಟಿ ಪರಿಷ್ಕರಣೆ SIR ಪ್ರಕ್ರಿಯೆಯನ್ನು ವಿರೋಧಿಸಿ ಸ್ಲಂ ಜನಾಂದೋಲನ ಕರ್ನಾಟಕ ವತಿಯಿಂದ ಪ್ರತಿಭಟನೆ ನಡೆಸಿ ಸರ್ಕಾರವು ಸ್ಪಷ್ಟ ನಿರ್ಣಯ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಈ ಪ್ರಕ್ರಿಯೆಯಿಂದ ಬಡವರು, ಕಾರ್ಮಿಕರು, ದಲಿತರು, ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು ಹಾಗೂ ಮಹಿಳೆಯರು ಹೆಚ್ಚಿನ ಪ್ರಮಾಣದಲ್ಲಿ ಮತದಾನದ ಹಕ್ಕು ಕಳೆದುಕೊಳ್ಳುವ ಆತಂಕವಿದೆ. ವಿವಿಧ ರಾಜ್ಯಗಳಲ್ಲಿ ಲಕ್ಷಾಂತರ ಮತದಾರರನ್ನ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಎಂಬ ವರದಿಗಳು ಸಾರ್ವಜನಿಕರಲ್ಲಿ ಆತಂಕ ಉಂಟು ಮಾಡಿವೆ ಎಂದು ಆರೋಪಿಸಿದರು. ದಾಖಲೆಗಳ ಕೊರತೆ, ಸ್ಥಳಾಂತರ, ಉಪನಾಮ ಬದಲಾವಣೆ ಮೊದಲಾದ ಕಾರಣಗಳನ್ನು ನೀಡಿ ಅರ್ಹ ಮತದಾರರನ್ನ ಪಟ್ಟಿಯಿಂದ ಹೊರಗಿಡಲಾಗುತ್ತಿರುವುದು ಪ್ರಜಾಸತ್ತಾತ್ಮಕ ಹಕ್ಕುಗಳಿಗೆ ಧಕ್ಕೆ ಬರಬಹುದು. ಕರ್ನಾಟಕದಲ್ಲಿಯೂ ಇದೇ ಪ್ರಕ್ರಿಯೆ ಜಾರಿಯಾಗುತ್ತಿರುವ ಹಿನ್ನೆಲೆಯಲ್ಲಿ
ಯಾವುದೇ ಅರ್ಹ ಮತದಾರರು ಪಟ್ಟಿಯಿಂದ ಹೊರಗುಳಿಯದಂತೆ ಸರ್ಕಾರ ಎಚ್ಚರಿಕೆಯಿಂದ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ತಿರಸ್ಕರಿಸಿ ನಮ್ಮ ಮತ ನಮ್ಮ ಹಕ್ಕು, ನಮ್ಮ ಮತ. ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯರೇ, ವಿಷಯ SIR ತಿರಸ್ಕರಿಸಿ ರಾಜ್ಯ ಸರ್ಕಾರದಿಂದ SIR ವಿರುದ್ಧ ನಿರ್ಣಯ ಕೈಗೊಳ್ಳಲು ಆಗ್ರಹಿಸಿ ಪ್ರತಿಭಟನೆ ಮನವಿ. ಭಾರತ ದೇಶದಲ್ಲಿ ಚುನಾವಣಾ ಆಯೋಗದಿಂದ ಮೊದಲು ಹಂತದಲ್ಲಿ 12 ರಾಜ್ಯಗಳಲ್ಲಿ ವಿಶೇಷ ತೀವ್ರವಾಗಿ ಮತ ಪರಿಷ್ಕರಣೆ SIR ಮ್ಯಾಪಿಂಗ್ ಕೈಗೊಂಡಿದೆ. ಇದರ ವಿರುದ್ಧ ಎಲ್ಲ ರಾಜ್ಯಗಳಲ್ಲಿ ವಿರೋಧ ಪಕ್ಷದಿಂದ ತೀವ್ರ ವಿರೋಧ ವ್ಯಕ್ತಪಡಿಸಿದರೂ ಸಹ ಕೇಂದ್ರ ಸರ್ಕಾರದ ಸಂವಿಧಾನಬದ್ಧ ಮತದಾನದ ಹಕ್ಕನ್ನು ಕಸಿದುಕೊಳ್ಳುವ ಹುನ್ನಾರ ನಡೆಯುತ್ತಿರುವುದನ್ನು ಸ್ಲಂ ಜನಾಂದೋಲನ ಕರ್ನಾಟಕದಿಂದ ಖಂಡಿಸಿ ದಿನಾಂಕ 11/2/2026 ರಾಜ್ಯಾದ್ಯಂತ ಏಕಕಾಲಕ್ಕೆ ಪ್ರತಿಭಟನೆ ನಡೆಸುವ ಮೂಲಕ ಬಡಜನರ ವಿರೋಧಿ, ಕಾರ್ಮಿಕ, ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಹಾಗೂ ಮಹಿಳೆಯರ ಕರಾಳ ಕಾಯ್ದೆಯನ್ನು ರಾಜ್ಯ ಸರ್ಕಾರದಿಂದ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ನಿರ್ಣಯ ಕೈಗೊಳ್ಳಬೇಕೆಂದು ಆಗ್ರಹಿಸುತ್ತೇವೆ. ಚುನಾವಣೆ ಆಯೋಗವು ನಮ್ಮ ಸಾಂವಿಧಾನಿಕ ಜವಾಬ್ದಾರಿಯನ್ನು ಬಿಟ್ಟು ಕೇಂದ್ರದ ಕೈಗೊಂಬೆಯಾಗಿ ವರ್ತಿಸುತ್ತಿದ್ದಾರೆ. ಇತ್ತೀಚೆಗೆ ಬಿಹಾರದಲ್ಲಿ ಚುನಾವಣಾ ಆಯೋಗವು SIR ಅಳವಡಿಸಿಕೊಂಡು ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಿತ್ತು. ಈ ಪ್ರಕ್ರಿಯೆಯಲ್ಲಿ ಬಿಹಾರದಲ್ಲಿ ಸರಿಸುಮಾರು 65 ಲಕ್ಷ ಮತದಾರರನ್ನು ಪಟ್ಟಿಯಿಂದ ಕೈಬಿಟ್ಟಿರುವುದಾಗಿ ಕರಡು ವರದಿಯಲ್ಲಿ ತಿಳಿಸಲಾಗಿತ್ತು. ನಂತರ ಇದೇ SIR ಅನ್ನು ಸಮೀಕ್ಷೆಯಿಂದ ಉತ್ತರ ಪ್ರದೇಶದಲ್ಲಿ ಸುಮಾರು 2,89,00,000 ಅಂದರೆ 18.70% ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಇದರಲ್ಲಿ ಹೆಚ್ಚಿನದಾಗಿ ಬಡವರು, ದಲಿತರು, ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರು ಸಂವಿಧಾನಬದ್ಧ ಮತದಾನದ ಹಕ್ಕನ್ನು ಕಳೆದುಕೊಂಡಿದ್ದಾರೆ. ಈ ಪ್ರಕ್ರಿಯೆಯಿಂದ ಕೇವಲ 12 ರಾಜ್ಯಗಳಲ್ಲಿ 7.89 ಕೋಟಿಗೂ ಹೆಚ್ಚು ಮತದಾರರನ್ನು ತೆಗೆದುಹಾಕುವ ಕುತಂತ್ರವನ್ನು ನಡೆಸಲಾಗಿದೆ. ರಾಜಸ್ಥಾನದಲ್ಲಿ 41.85 ಲಕ್ಷ, ಮಧ್ಯಪ್ರದೇಶದಲ್ಲಿ 42,74,160, ತಮಿಳುನಾಡಿನಲ್ಲಿ 97 ಲಕ್ಷ ಮತದಾರರನ್ನು ತೆಗೆದುಹಾಕಿದ್ದು, ಪಶ್ಚಿಮ ಬಂಗಾಳದಲ್ಲಿ 58 ಲಕ್ಷ ಮತದಾರರನ್ನು ತೆಗೆದುಹಾಕಲು ಈಗಾಗಲೇ ಸೂಚಿಸಲಾಗಿದೆ. ಪುದುಚೇರಿಯಲ್ಲಿ ಮತದಾರರ ಸಂಖ್ಯೆ 10,21,578 ಇದ್ದರೂ ಸಹ ಇಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಮತದಾರರನ್ನು ತೆಗೆದುಹಾಕಲು ಸೂಚಿಸಲಾಗಿದೆ. ಛತ್ತೀಸ್ಗಢ ರಾಜ್ಯದಲ್ಲಿ 27 ಲಕ್ಷ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ರಾಜ್ಯಗಳಲ್ಲಿ 64,000, ಕೇರಳದಲ್ಲಿ 28.8 ಲಕ್ಷ ಮತದಾರರನ್ನು ಹಾಗೂ ಗುಜರಾತ್ ರಾಜ್ಯದಲ್ಲಿ 73.7 ಲಕ್ಷ ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕಿದ್ದು, ಗೋವಾದಲ್ಲಿ 1,42,000 ಮತದಾರರನ್ನು ತೆಗೆದುಹಾಕಲಾಗಿದೆ. ಈಗ ಇದೇ ಮಾದರಿಯನ್ನು ಕರ್ನಾಟಕದಲ್ಲಿ ಈಗಾಗಲೇ SIR ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಲಕ್ಷಾಂತರ ಮತದಾರರು ಪಟ್ಟಿಯಿಂದ ಹೊರಬೀಳುವ ಭೀತಿ ಎದುರಾಗಿದೆ. ಮತದಾರರ ಹಕ್ಕು ಕಸಿಯುವ ಸಂಚು ಪರಿಷ್ಕರಣೆ ಹೆಸರಿನಲ್ಲಿ ಒಂದು ವರ್ಗದ ಹಾಗೂ ಒಂದು ಸಮುದಾಯದ ಮತವನ್ನು ಕಡಿತಗೊಳಿಸುವ ಸಂಚು ಮಾಡಲಾಗುತ್ತದೆ. ಬಿಹಾರ ರಾಜ್ಯದಲ್ಲಿ ಚುನಾವಣಾ ಕೇವಲ ಕೆಲವೇ ತಿಂಗಳುಗಳು ಇರುವಾಗ ಅವೈಜ್ಞಿಕವಾಗಿ ಆತುರದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಒಳಗಾದ. ಈ ಸಂದರ್ಭದಲ್ಲಿ ಸಂಘಟನೆಯ ಅಧ್ಯಕ್ಷ ಜನಾರ್ದನ್ ಹಳ್ಳಿಬೆಂಚಿ, ಬಸವರಾಜ್ ಹೊಸೂರು, ರಾಜಶೇಖರ್, ಮಾಧವ್ ರೆಡ್ಡಿ, ಮಹೇಶ್, ವೆಂಕಟೇಶ್ ಭಂಡಾರಿ, ಶರಣಬಸವರೆಡ್ಡಿ, ನಾಗರಾಜ್ ಎಸ್, SP ಚಂದ್ರಶೇಖರ್, ಆಂಜನೇಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಲ್ಲಪ್ಪ 60, ಮೋನಮ್ಮ 25 ವರ್ಷ ಮೃತರು. ಘಟನಾ ಸ್ಥಳಕ್ಕೆ SP ಅರುಣಾಂಶುಗಿರಿ, ASP ಕುಮಾರಸ್ವಾಮಿ ದೇವದುರ್ಗ ಠಾಣೆ ಪೊಲೀಸರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ದೇವದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಅವಘಡದಲ್ಲಿ ಕರಿಗುಡ್ಡದ ಮಲ್ಲಯ್ಯ ಎಂಬುವವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. 8 ತಿಂಗಳ ಗರ್ಭಿಣಿ ಮೋನಮ್ಮ ಎಂಬಾಕೆ ತೀವ್ರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದ್ದು, ಚಿಕಿತ್ಸೆ ಫಲಕಾರಿಯಾಗದೆ ರಿಮ್ಸ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ತಿಂತಾಣಿಯಿಂದ ದೇವದುರ್ಗಕ್ಕೆ ಪ್ರಯಾಣಿಸುತ್ತಿದ್ದ ಸಾರಿಗೆ ಬಸ್ ಚಾಲಕ ಅತಿ ವೇಗದಿಂದ ಚಾಲನೆ ಮಾಡಿದ್ದರಿಂದ ರಸ್ತೆ ತಿರುವಿನಲ್ಲಿ ಹಿಂಬದಿಯಿಂದ ಆಟೋಗೆ ಡಿಕ್ಕಿ ಹೊಡೆದಿದೆ. ಈ ವೇಳೆ ಮಲ್ಲಯ್ಯ ಮತ್ತು ಮೋನಮ್ಮ ಮೃತಪಟ್ಟಿದ್ದಾರೆ. ಉಳಿದವರಿಗೆ ಗಾಯಗಳಾಗಿವೆ. ಅವೆಲ್ಲ
ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಕೆಡಿ ಬಡಿಗೇರ್ ಅವರು ಜಿಲ್ಲೆಯಿಂದ ವರ್ಗಾವಣೆಗೊಂಡಿದ್ದಾರೆ. ಇಲಾಖೆಯ ಉಪನಿರ್ದೇಶಕರ ಸ್ಥಾನಕ್ಕೆ ಕಲಬುರಗಿಯ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಪ್ರಾಂಶುಪಾಲ ಬಸವರಾಜ್ ಶೆಟ್ಟಿ ಅವರನ್ನು ನಿಯುಕ್ತಿಗೊಳಿಸಲಾಗಿದೆ. ಈ ಹಿಂದೆ ಉಪನಿರ್ದೇಶಕರಾಗಿದ್ದ ಕೆಡಿ ಬಡಿಗೇರ್ ಅವರನ್ನು ಖಾಲಿ ಇದ್ದ ಗದಗ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಪ್ರಾಂಶುಪಾಲರ ಸ್ಥಾನಕ್ಕೆ ವರ್ಗಾಯಿಸಿ ಫೆಬ್ರವರಿ 10ರಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಮಲ್ಲಿಕಾರ್ಜುನ ರಾಮಚಂದ್ರಪ್ಪ ಆದೇಶ ಹೊರಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಪ್ರಾದೇಶಿಕ ಆಯುಕ್ತರಿಂದ ಕಂದಾಯ ಇಲಾಖೆ ಪ್ರಗತಿ ಪರಿಶೀಲನೆ. ಎಲ್ಲಾ ತಾಲೂಕುಗಳಲ್ಲಿ ಹಳೆ ದಾಖಲೆ ಡಿಜಿಟಲೀಕರಣ ಪೂರ್ಣಗೊಳಿಸಿ ಸಂರಕ್ಷಿಸಿ. ಸಾಕ್ಷಿದಾರರ ಮೇಲೆ ಬಿ ತಿಮ್ಮಾರೆಡ್ಡಿ ಬೆಂಬಲಿಗರಿಂದ ಬೆದರಿಕೆ. ಕ್ರಮ ಕೈಗೊಳ್ಳದಿದ್ದರೆ ಹೋರಾಟ. ಪ್ರವೀಣ್ ಕುಮಾರ್. ಸ್ಕೇಟಿಂಗ್ ಮೈದಾನ ಇಲ್ಲದೇ ಇದ್ದರೂ ರಾಷ್ಟ್ರಮಟ್ಟದಲ್ಲಿ ಪದಕ ಗೆದ್ದ ಕ್ರೀಡಾಪಟುಗಳು. ಸಮೀರ್. ನಿರಂತರ ವಿದ್ಯುತ್ ಟಿಸಿ ಪೂರೈಸಲು ಆಗ್ರಹಿಸಿ ರೈತರ ಸಂಘದಿಂದ ಮನವಿ. ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ವಿರೋಧಿಸಿ ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಪ್ರತಿಭಟನೆ. ಆಟೋಗೆ ಸಾರಿಗೆ ಬಸ್ ಡಿಕ್ಕಿ, ಇಬ್ಬರ ಸಾವು, ಹಲವರಿಗೆ ಗಾಯ. ಮತ್ತು ಡಿಡಿಪಿಐ ಕೆಡಿ ಬಡಿಗೇರ್ ವರ್ಗಾವಣೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್, ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಇಲ್ಲಿಗೆ ವಾರ್ತಾ ಮುಕ್ತಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.